ಅಲ್ಲಿ ಕೊರಳೂರು ಬ್ರಿಡ್ಜ್ ನೋಡಿದ್ರೆ ಸುಮಾರು ಒಂದು ಇತಿಹಾಸ ಅದು 2019ನೇ ಇಸ್ವಿಯಲ್ಲಿ 43 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದನೆ ಆಗಿದ್ದಂಥದ್ದು. KC ವ್ಯಾಲಿ ಕೋಲಾರಕ್ಕೆ ನೀರು ಹಾಕಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಬ್ರಿಡ್ಜಿನ ಕೆಳಗಡೆ ರಸ್ತೆಯಲ್ಲಿ ಪೈಪ್ಲೈನ್ ಅಳವಡಿಸಿದ್ರಿಂದ ಆ ಬ್ರಿಡ್ಜ್ ಡಿಸೈನ್ನ ಬದಲಾಯಿಸಬೇಕಾಗಿತ್ತು. ಬ್ರಿಡ್ಜ್ ಡಿಸೈನ್ ಬದಲಾಯಿಸಿದಂಥ ಸಂದರ್ಭದಲ್ಲಿ ಆ ಒಂದು ಕಾಮಗಾರಿಯ ವೆಚ್ಚ 43 ಕೋಟಿಯಿಂದ ಅದು 97 ಕೋಟಿಗೆ ಜಾಸ್ತಿ ಆಯಿತು. ಆ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇದ್ಕೊಂಡು ಅದಕ್ಕೆ ನಾವು ಹಣ ಕೊಡೋದಿಲ್ಲ, ಏನೇ ಹಣ ಇದ್ದರೂ ಕೂಡ ರಾಜ್ಯ ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರ ಹಣ ಕೊಟ್ಟರೆ ಆ ಒಂದು ಯೋಜನೆಯನ್ನು ಮುಂದುವರಿಸ್ತೀವಿ, ಇಲ್ಲ ಅಂತಂದರೆ STRR ರೋಡ್ ಆಗಿರೋದ್ರಿಂದ ಅದನ್ನ ಡಿಸ್ಯಾಂಕ್ಷನ್ ಮಾಡ್ತೀವಿ ಅನ್ನೋಂಥದ್ದನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳಿದಂಥದ್ದು. ಅದಾದ ನಂತರ ರಾಜ್ಯ ಸರ್ಕಾರದಲ್ಲಿ ಓಡಾಡಿ ಮಂತ್ರಿಗಳಲ್ಲಿ ಸ್ಪಾಟ್ಗೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಅತ್ಯಂತ ಅಗತ್ಯವಾದಂಥ ಇದು ಕಾಮಗಾರಿ ಅಂತೇಳಿ ಮಂತ್ರಿಗಳಿಗೂ ಕೂಡ ಮನಗೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ 54 ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಿಂದ ಕೊಡುತ್ತೆ. ಒಟ್ಟಾರೆ 97 ಕೋಟಿಗೆ ಏನು ಕಾಮಗಾರಿ ಇದೆ ಅದನ್ನ ಮಾಡೋಕ್ಕೆ ರಾಜ್ಯ ಸರ್ಕಾರ ಹೊಣೆ ತಗೊಳುತ್ತೆ, 54 ಕೋಟಿ ತುಂಬಿಸುತ್ತೆ ಅಂತ ಹೇಳಿ ಕೆಲಸ ಪ್ರಾರಂಭ ಆಗುತ್ತೆ ಅನ್ನೋ ನಿರೀಕ್ಷೆ ನಾವೇನು ಇಟ್ಕೊಂಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ದಿಢೀರ್ ಅಂತೇಳಿ ಒಂದು ಆದೇಶ ಮಾಡಿ ಪೂರ್ತಿ 54 ಕೋಟಿನೂ ಕೂಡ ನೀವು ಕೇಂದ್ರ ಸರ್ಕಾರಕ್ಕೆ ಪಾವತಿ ಮಾಡಿ, ಪೂರ್ತಿ ಪಾವತಿ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ನಾವು ಕಾಮಗಾರಿನ ಚಾಲನೆ ಮಾಡ್ತೀವಿ, ಪೂರ್ತಿ ಪಾವತಿ ಮಾಡಿದ್ರೆ ನಾವು ಚಾಲನೆ ಮಾಡಲ್ಲ ಅಂತ ಒಂದು ದಿಢೀರ್ ಅಂತ ಆದೇಶ ಮಾಡೋದು. ಅದಾದ ನಂತರ ಕೇಂದ್ರ ಸರ್ಕಾರ ನಮ್ಮ 2 ಇಲಾಖೆಗಳು PWD ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ, PWD ಕಡೆಯಿಂದ ಸುಮಾರು 37 ಕೋಟಿ, ಸಣ್ಣ ನೀರಾವರಿ ಕಡೆಯಿಂದ ಸುಮಾರು 17 ಕೋಟಿ ರೂಪಾಯಿಗಳನ್ನ ಅದನ್ನು ಪೂರ್ತಿ ಅವ್ರಿಗೆ ಪಾವತಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅವರು ಡಿಸ್ಯಾಂಕ್ಷನ್ ಮಾಡಿ ಆ ಪ್ರಾಜೆಕ್ಟ್ನ ಇಟ್ಟಿದ್ದಾರೆ. ಅದರಿಂದ ಇವಾಗ ನಮ್ಮ ಪೂರ್ತಿ ರಾಜ್ಯ ಸರ್ಕಾರದ 54 ಕೋಟಿ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿ ಪ್ರಾಜೆಕ್ಟ್ ಡಿಸ್ಯಾಂಕ್ಷನ್ ಆಗಿರೋದ್ರಿಂದ ಅದನ್ನು ಮತ್ತೊಮ್ಮೆ ರೀಸ್ಯಾಂಕ್ಷನ್ ಮಾಡಿ ಪ್ರಾರಂಭ ಆಗಬೇಕಾಗತ್ತೆ. ಈ ರೀತಿಯಲ್ಲಿ ನಾವು ಪದೇ ಪದೇ ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಬೇರೆ ವಿವಿಧ ಯೋಜನೆಗಳನ್ನ ಕೇಂದ್ರ ಸರ್ಕಾರದ ಒಂದು ಮಲತಾಯಿ ಧೋರಣೆಯಿಂದ ಬೇರೆ ಬೇರೆ ರೀತಿಯಿಂದ ಸ್ಕೋಪ್ ಆಗಿರ್ತಕ್ಕಂಥದ್ದು. ಆದರೆ ಇವತ್ತು ಏನು ಮತ್ತೊಮ್ಮೆ NHAI ಅಧಿಕಾರಿಗಳ ಜೊತೆ ಏನು ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಮತ್ತೊಮ್ಮೆ ನಾವು ಹೊಸ ಪ್ರಪೋಸಲ್ ಹಾಕಿ ಇನ್ನೊಂದು 2-3 ತಿಂಗಳಲ್ಲಿ ಹೊಸ ಪ್ರಪೋಸಲ್ಗೆ ಹೊಸ ಡಿಸೈನ್ ಜೊತೆಗೆ ಸ್ಯಾಂಕ್ಷನ್ ತೊಗೊಂಡು ಪ್ರಾರಂಭ ಮಾಡೋಕ್ಕೆ ಏನು ಕೆಲಸ ಮಾಡಬೇಕು ಅದೆಲ್ಲವಕ್ಕೂ ಕೂಡ ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ಕೆಲಸ ಆಗಿರ್ಬೋದು ಕಾಣಿಸಷ್ಟು ಸುಲಭ ಅಲ್ಲ. ಈಗ ದೇವನಗುಂದಿ ಬ್ರಿಡ್ಜನ್ನು 2014ನೇ ಇಸ್ವಿಗೆ ಬರೀ ರೈಲ್ವೆ ಲೈನ್ ಮೇಲೆ ಬ್ರಿಡ್ಜ್ ಮಾಡಿದ್ರು. ಸುಮಾರು ಅದಕ್ಕೋಸ್ಕರ ಅನುದಾನಗಳನ್ನ ಹಾಕ್ಕೊಂಡು ಬಿಡುಗಡೆ ಮಾಡಿಸ್ಕೊಂಡು ಬರೋದಕ್ಕೆ ಸುಮಾರು 4-5 ವರ್ಷ ಆಯಿತು. ವರ್ಷ ಆಗಿ ಪ್ರಾರಂಭ ಮಾಡಿ ಗುದ್ಲಿ ಪೂಜೆ ಆಗ್ತಾ ಇದ್ದಂಗೆ ಬೇರೆ ಕಡೆ ಎಲ್ಲೋ ಒಂದು ಕಡೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಫೌಂಡೇಶನ್ ಫುಟಿಂಗ್ ಆಗ್ತಿದ್ದಂಥ ಸಂದರ್ಭದಲ್ಲಿ ಬ್ರಿಡ್ಜ್ ಕುಸಿತ ಆದ್ದರಿಂದ ಮತ್ತೊಮ್ಮೆ ಇವೆಲ್ಲವನ್ನು ಕೂಡ ಮರುಪರಿಶೀಲನೆ ಮಾಡಬೇಕು ಅಂತೇಳಿ IISCಯಿಂದ ತಂಡಗಳು ಬಂದು ಇಲ್ಲಿರ್ತಕ್ಕಂಥ ಭೂಮಿ ಹೇಗಿದೆ, ಗಟ್ಟಿಯಾಗಿದೆಯಾ, ಅದರ ಸ್ಟೆಬಿಲಿಟಿ ಇದೆಯಾ ಅಂತೆಲ್ಲ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಟ್ಟ ನಂತರ ಇಲ್ಲಿ ಇವಾಗ ಏನು ನಮ್ಮ ದೇವನಗುಂದಿ ಬ್ರಿಡ್ಜ್ ಇತ್ತು ಅಲ್ಲಿ ಕೂಡ 12 ಅಡಿ ತೆಗೆದು ಫುಟಿಂಗ್ ಹಾಕಿ ಇವಾಗ ನಾವು ಬ್ರಿಡ್ಜ್ನ ಮೇಲೆ ತೊಗೋಬೇಕಾಗಿದೆ. ಅದಕ್ಕೆ ಬೇಕಾದಂಥ ವೈಜ್ಞಾನಿಕವಾದಂಥ ಟೆಕ್ನಿಕಲ್ ಇನ್ಪುಟ್ ಬಂದಿದೆ. ಅದರಿಂದ ಇವೆಲ್ಲ ಕಾಮಗಾರಿ ಮಾಡಬೇಕಾದಾಗ ನಾವು 5 ವರ್ಷಕ್ಕೆ 10 ವರ್ಷಕ್ಕೆ ಮಾಡಿದ್ರೆ ಯಾವ ಥರ ಆದರೂ ಮಾಡ್ಬೋದು. 50 ವರ್ಷ 100 ವರ್ಷದ ಮುಂದಾಲೋಚನೆ ಇಟ್ಕೊಂಡು ಮಾಡಬೇಕಾದಂಥ ಕಾಮಗಾರಿಗಳಿಗೆ ನಾವು ಸಾಕಷ್ಟು ಪರಿಶೀಲನೆ ಮಾಡಬೇಕಾಗುತ್ತೆ, ಸಾಕಷ್ಟು ವಿಚಾರಣೆ ಮಾಡಬೇಕಾಗುತ್ತೆ. ಅದರಲ್ಲಿ ಕೂಡ ವಿಶೇಷವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ನೋಡಿದಂಗೆ ಹೊಸಕೋಟೆಯಲ್ಲಿರ್ತಕ್ಕಂಥ ಟ್ರಾಫಿಕ್ ಸಂಚಾರದ ದಟ್ಟಣೆ ಪ್ರತಿಯೊಂದು ವರ್ಷವೂ ಕೂಡ ಡಬಲ್ ಆಗ್ತಾಯಿದೆ. ಅಪಾರ್ಟ್ಮೆಂಟ್ಗಳು ಬರ್ತಾಯಿವೆ, ಉದ್ಯಮಿಗಳು ಬರ್ತಾಯಿವೆ, ವೇರ್ಹೌಸಿಂಗ್ ಬರ್ತಾ ಇದೆ, ಕಾಮರ್ಸ್ ಇದೆ. ಈ ರೀತಿಯಲ್ಲಿ ಬೆಂಗಳೂರಿನ ಪಕ್ಕದಲ್ಲಿ ನಿಕಟವಾಗಿದ್ದು ಅಭಿವೃದ್ಧಿಗೆ ಅನುಗುಣವಾದಂಥ ವಾತಾವರಣ ಇರತಕ್ಕಂಥ ಈ ಒಂದು ಹೊಸಕೋಟೆ ತಾಲೂಕಲ್ಲಿ ನಾವು ಒತ್ತಡನ ನೋಡ್ತಾ ಇದ್ದೀವಿ. ಆ ಒತ್ತಡಕ್ಕೆ ಕೊಡಬೇಕಾದಂಥ ಎಲ್ಲ ಪರಿಹಾರಕ್ಕೂ ಕೂಡ ನಾವು ತಯಾರಾಗಿದ್ದೀವಿ. ಅವೆಲ್ಲಕ್ಕೂ ಯೋಜನೆಗಳು ಮಾಡಿದ್ದೀವಿ, ಅನುದಾನಗಳನ್ನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ಹಾಗೆ ಆಗುತ್ತೆ.